ಚೆಕ್ ಡ್ಯಾಮ್ ಅದು ಇದು ಎಲ್ಲ ಅದರ ಹೊಡೆದು ಬಿಡ್ತೀರಿ. PW ಡಿಪಾರ್ಟ್ಮೆಂಟ್ ಇರಲಿ, ಮತ್ತೊಂದು ಡಿಪಾರ್ಟ್ಮೆಂಟ್ ಇರಲಿ, ಎಲ್ಲ ಕಡೆ ನಿಮ್ದು ಇರೋದನ್ನ ಹಸ್ತಕ್ಷೇಪ ನೀರಾವರಿ ಡಿಪಾರ್ಟ್ಮೆಂಟ್ ಇರಲಿ, ಎಲ್ಲೇ ಇರಲಿ ಅಂದಾಗ ಈ ಒಂದು ತುಡುಗಿನ ದುಡ್ಡಿನ ಎಲ್ಲರೂ ಹೊಡಿಸಲ ಜಗಳ ಐತೆ ನಿಮ್ಮದು. ಅವರು ಸಜ್ಜರಿಲ್ಲ, ಆರೋಪ ಮಾಡೋರು, ನೀವು ಸಜ್ಜರಿಲ್ಲ, BJPಗೂ ಸಜ್ಜರಿಲ್ಲ, ಏನೂ ಇರಲಿ. BJPಗೆ ಒಂದು ಅವಕಾಶ ಇತ್ತು ಜೋರ್ದಾರ. ಈಗ ಮಾಡ್ಲಿಕ್ಕೆ ಇರ್ತಾರೆ ಆರ್ ಅಶೋಕ್ ಅವರು ಎಲ್ಲ, ಅದು ಎಷ್ಟು ಪ್ರಭಾವಿಯಾಗಿ ಆಗಬೇಕಾಗಿತ್ತು ಅದು ಆಗ್ತಾಯಿಲ್ಲ. ಇದಕ್ಕೆ ಕಾರಣ ಏನಂದ್ರೆ ಯತ್ನಾಳ್ ಮತ್ತು ವಿಜಯೇಂದ್ರ ಅವರಂತೆ ನಾವು ಬಿಡೋದಿಲ್ಲಂತೆ ಅಧಿಕಾರನೂ ಕೂತಿದ್ದಾರೆ. ಯತ್ನಾಳ್ರಂತೆ ನಿಮ್ಗೆ ಇಳಿಸೋದು ನಾವು ಬಿಡೋದು ಅವ್ರು ಕೂತಾರೆ. ನೀವು ವೀರಶೈವರಲ್ರಿ, ನೀವು ಲಿಂಗಾಯತರಲ್ರಿ, ನೀವು ಗಾಣಿಗರಲ್ರಿ, ನಿಮ್ಮ ಮತ್ತೊಬ್ಬರಲ್ರಿ, ಏನು ರೀ ಇದು? ಮುಂದೆ ನೀವು ಇಲ್ಲಿ ಇನ್ನೊಂದು ಕಡೆ ನಮ್ಮ ರೇಣುಕಾಚಾರ್ಯ ಪೇಮೆಂಟ್ ಗಿರಿಕೆ ನೀವು ಅಂತ ಅವ್ರಿಗೆ ಅಂತಾರೆ. ಇಲ್ಲಿ ಪೇಮೆಂಟ್ ಗಿರಿಕೆ ಎಲ್ಲರೂ ಪೇಮೆಂಟ್ ಗಿರಿಕೆಗಳೇ ಇಲ್ಲ. ದುಡ್ಡು ಕೊಡೋದು ಯಾರು ವ್ಯವಹಾರ ಮಾಡೋದೇ ಇಲ್ಲ, ಕೆಲಸ ಮಾಡೋದಿಲ್ಲ, ಸ್ಪಷ್ಟ ಆಗಿದೆ. ಇಲ್ಲೆಲ್ಲ ವಿಶೇಷವಾಗಿ ಎಲ್ಲರೂ ಪೇಮೆಂಟ್ ಗಿರಿಕೆನೇ ಎಲ್ಲ. ದುಡ್ಡು ಕೊಡೋದು ಯಾರೇನು ಮಾಡೋದಿಲ್ಲ ರೀ, ದುಡ್ಡು ಬೇಕಾ ಎಲ್ಲರಿಗೂ. ಆದರೂ ಅವ್ರಿಗೆ ಅವ್ರ ಪೇಮೆಂಟ್ ಅಂತಾರೆ, ಇವ್ರಿಗೆ ಅವ್ರ ಪೇಮೆಂಟ್ ಅಂತಾರೆ. ಹೀಗಾಗಿ ಇವತ್ತು ಏನಾಗ್ಬಿಟ್ಟದಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಈ ಒಂದು ಚಿಕ್ಕಾಡಿಂದ BJP ಮಾತ್ರ ವೀಕ್ ಆಗ್ಯದ ರೀ. 2028 ಮರಳಿ ಮತ್ತೆ ಅಧಿಕಾರಕ್ಕೆ ಬರ್ತಾರಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ಒಂದು ರೀತಿ ಭಯ ಅದ. ರಾಜನಿಗಿರ್ಬೋದು, ಸತೀಶ್ ಅವ್ರಿಗಿರ್ಬೋದು, DK ಅವ್ರಿಗಿರ್ಬೋದು, ಅದೇ ಕಾಲಕ್ಕೆ ಸಿದ್ದರಾಮಯ್ಯರಿಗೂ ಇರ್ಬೋದು. ಕಡೆಗೆ ಒಂದು ಹೈಕಮಾಂಡ್ ಆಯ್ತು, ಅವ್ರು ಹೇಳಿದ ಕೇಳ್ತು ಮಾತಾಡ್ತಾರೆ. ನೀವು ಅದಕ್ಕೆ ಲಕ್ಷ್ಯ ಇಲ್ಲ. ಹೈಕಮಾಂಡ್ ಹೇಳಿತು, RSS ಅವ್ರು ಹೇಳಿದರು, ಮತ್ತೊಬ್ರು ಹೇಳಿದ್ರು, ಎಲ್ಲರೂ ಹೇಳ್ರಿ ಬ್ಯಾಡ್ರಿ, ಜಗಳ ಬ್ಯಾಡ್ರಿ ಹೋಗಿ ಹೈಕಮಾಂಡ್ ಒಂದು ನಿರ್ಧಾರ ತೊಗೋಬೇಕಾಯ್ತು. ಇಷ್ಟು ಅವರು ತೊಗೊಳಿಲ್ಲ. ಅವ್ರಿಗೆ ಅವ್ರು ಚೀಲ ಅಂತಾರೆ, ಅವ್ರ ಚೀಲ ಅಂತಾರೆ. ಯತ್ನಾಳ್ ಚೀಲ ಆಗಲ್ರಿ ಅವ್ರಂತೆ, ಅವ್ರು ಅಂತಾರೆ. ಅವ MP ರೇಣುಕಾಚಾರ್ಯ ನಮ್ಮ ಯಡಿಯೂರಪ್ಪ ಚೀಲ ಅಂತ ಅವ್ರು ಅಂತಾರೆ. ಇಲ್ಲಿ ಚೀಲ ಯಾರ, ಚಿಲ್ಲರೆ ಯಾರ, ಗಟ್ಟಿ ಯಾರ? ಜನ ನೋಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ಇಂಥ ಜಗಳ ಬೇಕಾಗಿತ್ತ ಇದೆಲ್ಲ. ಅಂಥ ಒಂದು ಏನಪ್ಪ ಅಂದ್ರೆ ಅವಕಾಶ ಇತ್ತು, ಬೆಸ್ಟ್ ಅವಕಾಶ ಇತ್ತು. ಸೋತಿರಬಹುದಿಲ್ಲ ಅಂತಲ್ಲ, ಸೋಲು ಗೆಲುವು ಇರುವನೆ.